ಅಡಿಗಲ್ ಸಮಾರಂಭ 17ನೇ ತಾರೀಕು ದಿವಸ ಮುಖ್ಯಮಂತ್ರಿಗಳು ಮಾಡಿದರು. ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಸ್ಪಾಟ್ನಲ್ಲಿ ಪೂಜೆ ಮಾಡಿ ಗುದ್ದಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದು 22 ಕೋಟಿ ರೂಪಾಯಿ ವರ್ಕ್ ಏನಪ್ಪ ಅಂದರೆ 17 ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ. ಇದನ್ನು ಗುತ್ತಿಗೆದಾರರು ಪ್ರಾರಂಭ ಮಾಡ್ತಾರೆ. 125 ಬಾಲಕರು 125 ಬಾಲಕಿಯರು. ಅವರ ವಸತಿ ಇಲ್ಲಿರಲಿಲ್ಲ, ಗುಲ್ಬರ್ಗದಲ್ಲಿದೆ. ಅಲ್ಲಿಗೆ ಹೋಗಿ ಇಲ್ಲಿಂದ ಬರ್ತಿದ್ರು ಜನ. ಅದಕ್ಕಾಗಿ ಏನಪ್ಪ ಅಂದರೆ ಇಲ್ಲೇ ಒಂದು ಸುಂದರವಾದ ಕಟ್ಟಡ ಆಗ್ಬೇಕಂತ ಹೇಳಿ ಆ ಮಂತ್ರಿಗಳಿಗೆ ಕೇಳಿದಾಗ ಅವರು ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಆಗ್ತದೆ. ಒಂದು ವರ್ಷದಲ್ಲಿ ಭಾಳ ದೊಡ್ಡದಾದಂಥ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆ ಮಾಡ್ತೀವಿ. ಬಲ್ಲಿ ರೋಡ್ ಅಲ್ಲ, ಗುಲ್ಬರ್ಗದಲ್ಲಿ ಎಲ್ಲ ರೋಡ್ಗಳು ಖರಾಬ್ ಆಗಿದೆ. ನಾನು ನೋಡಿದಾಗೆ ಇಷ್ಟೊಂದು ಮಳೆ ಯಾವತ್ತೂ ಸುರಿದಿಲ್ಲ. ನಾವು ಈಗಾಗಲೇ ಸಾಕಷ್ಟು ಟೆಂಡರ್ ಆಗಿದೆ ನಮ್ಮ ಇದರಲ್ಲಿ. ಈ ಮಳೆ ನಿಂತ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗ ಪ್ಯಾಚ್ ವರ್ಕ್ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಮಳೆ ನೋಡಿ ಒಂದು ದಿವಸನೂ ಸತತವಾಗಿ ಮಳೆ ಬರ್ತಾ ಇಲ್ಲ. ಈಗ ಅದಕ್ಕೆ ನಾನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿ ಮಳೆಯಾಗಿ ಮಾಡ್ಲತ್ತೀವಲ್ಲ, ಮಳೆ ನಿಂತ ಮ್ಯಾಗ ಮಾಡ್ಬೇಕದು. ನಿಮ್ಗೆ ಯಾರ ಕಿರಿಕಿರಿ ಮಾಡೋಣ ಶುರು ಮಾಡೋದು ಬೈತೀವಿ, ಶುರು ಮಾಡ್ತಾವೆ, ಮತ್ತು ಮಳೆ ಬರೋಣ ಕಿತ್ಕೊಂಡು ಹೋಗ್ತದೆ. ಮಳೆ ನಿಂತಂದ್ರೆ ಏನೂ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಾ ಈಗ ಪೂರಾ ಇಡೀ ಕಲಬುರಗಿ ನಮ್ಮ 33 ವಾರ್ಡು ಕೂಡ ವಿಸಿಟ್ ಮಾಡ್ತಾಯಿದ್ದೀನಿ. ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಈಗಾಗಲೇ ನಾನು ಸುಮಾರು ಒಂದು 70 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ ನಮ್ಮ ಕಲಬುರಗಿದಿಂದ. ಅವೆಲ್ಲ ಕೆಲಸ ಪ್ರಾರಂಭ ಮಾಡ್ತೀವಿ. ಒಂದು 15-20 ದಿನದಲ್ಲಿ ಅದು ವರ್ಕ್ ಆರ್ಡರ್ ಆಗ್ತಂದ್ರೆ ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ನಮ್ಮ ಅಮೌಂಟ್ನು ಕೂಡ ಒಂದು 4-5-10 ಕೋಟಿ ರೂಪಾಯಿ ಅಲ್ಲಿ ಹಾಕಿದ್ದೀವಿ, ಕೆಲಸ ಪ್ರಾರಂಭ ಮಾಡ್ತೀವಿ.